ಕಾಲಿಹಳ್ಳಿ ಒಂದು ಸಣ್ಣ ಶಾಂತ ಹಳ್ಳಿ. ಬೆಳಗ್ಗೆ ಹಕ್ಕಿಗಳ ಕೂಗು, ಸಂಜೆ ಮೌನ. ಆದರೆ ಈ ಹಳ್ಳಿಯ ಕೊನೆಯಲ್ಲಿ ಒಂದು ಮನೆ ಇದೆ. ಆ ಮನೆ ಬಗ್ಗೆ ಯಾರೂ ಮಾತನಾಡಲು ಇಷ್ಟಪಡುವುದಿಲ್ಲ. ಜನರು ಅದನ್ನು ಅತ್ತಿಗೆಯ ಮನೆ ಎಂದು ಕರೆಯುತ್ತಾರೆ. ಅಲ್ಲಿ ಕಾಲಿಟ್ಟವರು ಮತ್ತೆ ಹೋಗಲಿಲ್ಲ ಎಂದು ಕಥೆಗಳು ಹೇಳುತ್ತವೆ. ಹಳೆಯ ಮರಗಳಿಂದ ಸುತ್ತುವರಿದ ಆ ಮನೆ. ಗಾಳಿ ಬೀಸಿದಾಗ ಬಾಗಿಲು ಸ್ವತಃ ಕಿರಿಚುತ್ತದೆ. ಕಿಟಕಿಗಳ ಗಾಜುಗಳು ಒಡೆದು ಹೋದಂತಿವೆ. ಅಲ್ಲಿ ಒಂದು ಆತ್ಮ ಇದೆ. ಅವಳು ಇನ್ನೂ ತನ್ನ ಮಗನನ್ನು ಹುಡುಕುತ್ತಿದ್ದಾಳೆ. ಜನರು ಭಯದಿಂದ ಆ ಮನೆಗೆ ಹತ್ತಿರ ಹೋಗುವುದೇ ಇಲ್ಲ. ಒಂದು ದಿನ ರಮೇಶ್ ತನ್ನ ಕುಟುಂಬದೊಂದಿಗೆ ಹಳ್ಳಿಗೆ ಬಂದನು. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವರ ಮಗ ಅಜಯ್. ಅವರಿಗೆ ಕಡಿಮೆ ಬೆಲೆಗೆ ಮನೆ ಬೇಕಾಗಿತ್ತು. ಅವರಿಗೆ ಸಿಕ್ಕದ್ದೇ ಆ ಹಳೆಯ ಮನೆ. ಲಕ್ಷ್ಮಿ, ಇದು ನಿಜವಾಗಿಯೂ ಸುರಕ್ಷಿತವೇ? ರಮೇಶ್ ಆತ್ಮವಿಶ್ವಾಸದಿಂದ, ನಾವು ಇಷ್ಟು ದಿನ ನಗರದಲ್ಲಿ ಇದ್ದೇವೆ, ಇಂತಹ ಕಥೆಗಳನ್ನು ನಂಬುವುದಿಲ್ಲ. ಅಜಯ್, ಅಪ್ಪ, ನನಗೆ ಈ ಮನೆ ಇಷ್ಟ ಆಗುತ್ತಿಲ್ಲ. ಅವರು ಮನೆಗೆ ಸೇರುತ್ತಿದ್ದಾಗ ಒಂದು ಹಿರಿಯ ಬಂದನು. ಹಿರಿಯ, ಮಗ, ದಯವಿಟ್ಟು ಈ ಮನೆಯಲ್ಲಿ ಇರಬೇಡಿ. ರಮೇಶ್, ಯಾಕೆ ಅಣ್ಣ? ಹಿರಿಯ, ಅಲ್ಲಿ ರಾತ್ರಿ ಯಾರೋ ನಡೆಯುತ್ತಾರೆ, ನೀವು ನೋಡಲು ಇಷ್ಟಪಡುವುದಿಲ್ಲ. ಆದರೆ ರಮೇಶ್ ಕೇಳಲಿಲ್ಲ. ಮೊದಲರ ರಾತ್ರಿ ಎಲ್ಲರೂ ನಿದ್ರೆಗೆ ಹೋದರು. ಅಜಯ್ ಅಕಸ್ಮಾತ್ ಎದ್ದು ಕೂಗಿದು. ಅಜಯ್, ಅಮ್ಮ, ಯಾರೋ ನನ್ನನ್ನು ನೋಡ್ತಿದ್ದಾರೆ. ಲಕ್ಷ್ಮಿ ಬೆಚ್ಚಿ ಬಿದ್ದಳು. ಲಕ್ಷ್ಮಿ, ಯಾರು? ಅವಳು ಕಿಟಕಿಯ ಕಡೆ ನೋಡಿದಳು. ಒಂದು ಕಪ್ಪು ನೆರಳು ನಿಧಾನವಾಗಿ ಚಲಿಸುತ್ತಿತ್ತು. ಮುಂದಿನ ದಿನಗಳಿಂದ ಮನೆಯಲ್ಲೇ ವಿಚಿತ್ರ ಘಟನೆಗಳು ಹೆಚ್ಚಾದವು. ರಾತ್ರಿ ಹೆಜ್ಜೆಗಳ ಶಬ್ದ, ಬಾಗಿಲು ಸ್ವತಃ ತೆಗೆಯುವುದು, ಅಡಿಗೆ ಮನೆಯಲ್ಲೇ ಪಾತ್ರೆಗಳು ಬೀಳುವುದು. ಲಕ್ಷ್ಮಿ, ಇದು ಸಾಮಾನ್ಯ. ರಮೇಶ್, ನಾನು ಇದನ್ನು ಕಂಡುಹಿಡಿಯುತ್ತೇನೆ. ಒಂದು ದಿನ ಅಜಯ್ ಒಬ್ಬನೇ ಆಟವಾಡುತ್ತಿದ್ದಾಗ, ಅಜಯ್, ಅಕ್ಕ, ನೀನು ಮತ್ತೆ ಬಂದೆಯಾ? ಲಕ್ಷ್ಮಿ ಅದನ್ನು ಕೇಳಿ ಬೆಚ್ಚಿ ಬಿದ್ದಳು. ಲಕ್ಷ್ಮಿ, ಯಾರ ಜೊತೆ ಮಾತನಾಡ್ತಿದ್ದೀಯಾ? ಅಜಯ್, ಆ ಅಕ್ಕ, ಅವಳು ದುಃಖವಾಗಿದ್ದಾಳೆ. ಇದು ಸಾಮಾನ್ಯವಲ್ಲ ಲಕ್ಷ್ಮಿ. ಮನೆಯ ಹಿಂಭಾಗವನ್ನು ಸ್ವಚ್ಛ ಮಾಡುತ್ತಿದ್ದಾಗ ಒಂದು ಹಳೆಯ ಫೋಟೋ ಸಿಕ್ಕಿತು. ಅದರಲ್ಲೊಬ್ಬ ಮಹಿಳೆ ಮತ್ತು ಒಂದು ಚಿಕ್ಕ ಮಗು. ಅವಳು ಆ ಫೋಟೋವನ್ನು ಗ್ರಾಮಸ್ಥರಿಗೆ ತೋರಿಸಿದಳು. ಅವಳು ಈ ಮನೆಯ ಅತ್ತಿಗೆ. ಅವಳ ಗಂಡ ಸತ್ತ ನಂತರ ಅವಳು ಒಂಟಿಯಾಗಿದ್ದಳು. ಗ್ರಾಮಸ್ಥರು ಅವಳನ್ನು ತಪ್ಪಾಗಿ ಮಂತ್ರಗಾತಿ ಅಂತ ಭಾವಿಸಿದರು. ಅವಳನ್ನು ಹಲ್ಲೆ ಮಾಡಿದರು. ಅವಳು ಸಾಯುವ ಮುನ್ನ ಹೇಳಿದಳು, ನನ್ನ ಮಗನಿಗಾಗಿ ನಾನು ಮತ್ತೆ ಬರುತ್ತೇನೆ. ಆ ರಾತ್ರಿ ಲಕ್ಷ್ಮಿ ನೇರವಾಗಿ ಆತ್ಮವನ್ನು ನೋಡಿದಳು. ಆತ್ಮ, ದಯವಿಟ್ಟು ನನ್ನ ಮಗನನ್ನು ಹುಡುಕಿಕೊಡಿ. ಅದು ಕೆಟ್ಟ ಆತ್ಮ ಅಲ್ಲ, ಅದು ತಾಯಿಯ ಪ್ರೀತಿ. ರಮೇಶ್ ಮತ್ತು ಲಕ್ಷ್ಮಿ ಹುಡುಕಾಟ ಆರಂಭಿಸಿದರು. ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದರು. ಅವರಿಗೆ ಗೊತ್ತಾಯಿತು, ಆ ಮಗು ಅನಾಥಾಶ್ರಮಕ್ಕೆ ಕಳುಹಿಸಲಾಗಿತ್ತು. ಅವರು ಆ ಮಗನನ್ನು ಕಂಡುಹಿಡಿದರು. ಇದೀಗ ಅವನು ಯುವಕನಾಗಿದ್ದ. ಮಗ, ನನ್ನ ತಾಯಿ ನನಗಾಗಿ ಕಾಯುತ್ತಿದ್ದಾಳಾ? ಅವರು ಅವನನ್ನು ಮನೆಗೆ ಕರೆದುಕೊಂಡು ಬಂದರು. ಆ ರಾತ್ರಿ ಆತ್ಮ ಮತ್ತೆ ಕಾಣಿಸಿಕೊಂಡಿತು. ಅಮ್ಮ, ನಾನು ಚೆನ್ನಾಗಿದ್ದೇನೆ. ಆ ಕ್ಷಣದಲ್ಲಿ ಆತ್ಮ ಮುಖದಲ್ಲಿ ಶಾಂತಿ ಕಾಣಿಸಿತು. ಅವಳು ನಿಧಾನವಾಗಿ ಮಾಯವಾಯಿತು. ಆ ನಂತರ ಮನೆಯಲ್ಲಿದ್ದ ಎಲ್ಲಾ ಭಯಾನಕ ಘಟನೆಗಳು ನಿಂತವು. ಗ್ರಾಮಸ್ಥರು ತಮ್ಮ ತಪ್ಪನ್ನು ಅರಿತುಕೊಂಡರು. ಅವರು ಆ ಮನೆಯ ಮುಂದೆ ಕ್ಷಮೆ ಕೇಳಿದರು.